ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ರು? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಯಸ್, ನೀವು ಇವತ್ತು ತಮ್ನೇಲ್ ಅಲ್ಲಿ ನೋಡಿದ್ದೀರಾ. ಸೊ ನಿಮಗೆ ಗೊತ್ತಾಗಿದೆ ಇವತ್ತಿನ ಬ್ಲಾಗ್ ಏನಂತ. ಮ್ಯಾನಿಫೆಸ್ಟೇಷನ್ ಬಗ್ಗೆ ನನಗೆ ಎಷ್ಟು ಗೊತ್ತೋ ಅದನ್ನ ನಿಮ್ಮ ಮುಂದೆ ಹೇಳೋಣ ಅಂತ ನಾನು ಅನ್ಕೊಂಡಿದ್ದೀನಿ ಇವತ್ತು. ಬಿಕಾಸ್ ನನಗೆ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಇಲ್ಲ ಬೇರೆ ಫ್ರೆಂಡ್ಸ್ಗಳು ತುಂಬ ಕೇಳ್ತಾ ಇದ್ರಿ. ಐ ನೋ ಯೂಟ್ಯೂಬಲ್ಲಿ ಯಾರು ನಾನು ಕೇಳಲ್ಲ ಅದ್ರ ಬಗ್ಗೆ, ಬಿಕಾಸ್ ನಾನು ಅಪ್ಡೇಟ್ ಮಾಡ್ತಿದ್ರಿಂದ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಅಬೌಟ್ ಮ್ಯಾನಿಫೆಸ್ಟೇಷನ್ಸ್ ಎಲ್ಲರೂ ನನಗೆ ಕೇಳಿದ್ದೀರಾ ಏನಂಗಂದ್ರೆ ಅಂತೆಲ್ಲ. ಅದನ್ನ ನಾನು ಮೆಸೇಜಲ್ಲಾಗಲಿ ಇಲ್ಲ ಕಾಲಲ್ಲಾಗಲಿ ಹಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಐ ಟೋಲ್ಡ್ ಯು, ನಾನು ಹೇಳಿದ್ದೀನಿ ಕೂಡ ನಿಮಗೆ, ಅಷ್ಟು ಈಸಿಯಾಗಿ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅಂತ. ಅದಕ್ಕೊಂದು ಪೀಸ್ ಆಫ್ ಮೈಂಡ್ ಇರಬೇಕು. ಸೊ ಅದಕ್ಕೋಸ್ಕರ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹಂಗಂತ ನನಗೆಲ್ಲ ಗೊತ್ತು ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಂತಲೂ ಅಲ್ಲ. ಐ ನೋ ಓನ್ಲಿ ಫ್ಯೂ ಥಿಂಗ್ಸ್ ಅಬೌಟ್ ಮ್ಯಾನಿಫೆಸ್ಟೇಷನ್ ಅಂತಾನೆ ನಾನು ಈಗಲೂ ಅಂದ್ಕೊಂಡಿರೋದು. ಬಿಕಾಸ್ ಮ್ಯಾನಿಫೆಸ್ಟೇಷನ್ ಅದನ್ನ ಕಲಿಯೋಕ್ಕೆ, ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಅಂತಾನೆ ಕ್ಲಾಸಸ್ ಕೂಡ ಮಾಡ್ತಾರೆ. ನಾನು ಯಾವ ಕ್ಲಾಸು ಅಟೆಂಡ್ ಮಾಡಿಲ್ಲ, ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. 10 ಇಯರ್ಸ್ ಆಯಿತು ನಾನು ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿ. 10 ಇಯರ್ಸಿಂದ ನಂಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ಆ ಎಕ್ಸ್ಪೀರಿಯನ್ಸ್ ಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಆ್ಯಂಡ್ ಐ ನೋ ಅ ಬಿಟ್ ಅಬೌಟ್ ಮ್ಯಾನಿಫೆಸ್ಟೇಷನ್. ಸೊ ಫಸ್ಟ್ ಆಗಿ, ವಾಟ್ ಈಸ್ ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ಇಟ್ಸ್ ನಾಟ್ ಅಬೌಟ್ ನೀವು ಏನು ಆಸೆ ಪಡ್ತೀರಾ ಅದು ಸಿಗುತ್ತೆ, ಆ್ಯಂಡ್ ನೀವೇನು ಪ್ರೇ ಮಾಡ್ತೀರಾ ಅದು ಸಿಗುತ್ತೆ. ಇಟ್ಸ್ ನಾಟ್ ಮ್ಯಾನಿಫೆಸ್ಟೇಷನ್ ಅಂತಂದ್ರೆ ನೀವು ನಿಮ್ಮ ಮೈಂಡಲ್ಲಿ ಅಂದ್ಕೊಳ್ಳೋದು, ರಿಪೀಟೆಡ್ ಆಗಿ ಅಂದ್ಕೊಳ್ಳೋದು. ನಿಮಗೆ ಗೊತ್ತಿಲ್ಲದೆ ಕೆಲವೊಂದ್ಸತಿ ನಿಮಗೆ ಅಬ್ಸರ್ವ್ ಮಾಡಿದ್ರೆ ನೀವೇನು ಅನ್ಕೊಂತಿರ್ತೀರೋ ಅದು ಆಗ್ಬಿಟ್ಟಿರುತ್ತೆ. ನಮ್ಮ ಹಳೆ ಕಾಲದಲ್ಲಿ ಈಗಲೂ ಕೂಡ ದೊಡ್ಡವರೆಲ್ಲ ಹೇಳ್ತಾರೆ ಗೊತ್ತಾ, ಹೇಳ್ತಾನೇ ಇರ್ಬೇಡ ಪದೇ ಪದೇ ಒಂದೊಂದು ವರ್ಡ್ನ, ಅದನ್ನ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೆ ಅಂತ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಮ್ಯಾನಿಫೆಸ್ಟೇಷನ್, ಯೂನಿವರ್ಸ್, ಅಫರ್ಮೇಷನ್, 1111, 222, ನಾವೇನು ಏಂಜಲ್ ನಂಬರ್ಸ್ ಇವೆಲ್ಲ ನಾವು ಏನು ಕರಿತೀವಿ ಮ್ಯಾನಿಫೆಸ್ಟೇಷನ್ನಲ್ಲಿ, ಇದೆಲ್ಲ ನಾವು ಹಳೆ ಕಾಲದವರು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದಾರೆ. ಬಟ್ ಅದಕ್ಕೆ ಬೇರೆ ಬೇರೆ ಹೆಸರಿದೆ ಅಷ್ಟೇ. ಆ್ಯಂಡ್ ನಾವು ದೇವ್ರಿಗೆ ಪೂಜೆ ಮಾಡ್ತೀವಿ, ಅಲ್ಲಿ ಕೂತ್ಕೊಂಡು ಪ್ರೇಯರ್ಸ್ ಮಾಡ್ತೀವಿ ಅಲ್ವಾ. ಸೊ ಪ್ರೇಯರ್ ಮಾಡಬೇಕಾದ್ರೆ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಇವಾಗ ನಾನು ಒಂಥರ ಮಾಡಿದ್ರೆ ನೀವು ಒಂಥರ ಮಾಡ್ತೀರಾ. ಸೊ ಅದೆಲ್ಲ ಬೇರೆ ಬೇರೆ ಹೆಸರು ಕೊಟ್ಟಿದ್ದಾರೆ. ನಾವು ಮ್ಯಾನಿಫೆಸ್ಟೇಷನ್ ಅಂತ ಅಂದ್ರೆ ಏನು ಅಂದ್ರೆ, ನೀವು ನೆಗೆಟಿವ್ ಆರ್ ಪಾಸಿಟಿವ್ ಏನ್ ಬೇಕಾದ್ರೂ ಅನ್ಕೊಳ್ಳಿ. ಇವಾಗ ಸಿಂಪಲ್ ಸಿಲ್ಲಿ ಥಿಂಗ್ಸ್ನೇ ಅನ್ಕೊಂತಾ ಇರ್ಬೋದು ನೀವು. ಅಂಡ್ ಅಂದ್ಕೊಂಡಿದ್ದೆಲ್ಲಾನು ಆಗತ್ತೆ ಅಂತಾನು ಇಲ್ಲ ಮ್ಯಾನಿಫೆಸ್ಟೇಷನ್ ಅಲ್ಲಿ. ಪಾಸಿಟಿವ್ ಮೈಂಡ್ ಸೆಟ್ ಕ್ರಿಯೇಟ್ ಮಾಡೋದೇ ಮ್ಯಾನಿಫೆಸ್ಟೇಷನ್. ಆ ಟಾಪಿಕ್ ಏನಕ್ಕಿದೆ ಅಂತಂದ್ರೆ ನಿಮ್ಮ ಮೈಂಡ್ ಪಾಸಿಟಿವ್ ಆಗಿ ವರ್ಕ್ ಮಾಡಲಿ ಅಂತ. ಸೊ ನಮಗೆ ಕಾನ್ಶಿಯಸ್ ಅಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಅಂತ ಇರುತ್ತೆ ಎಲ್ಲರಿಗೂ. ಕಾನ್ಶಿಯಸ್ ಅಂದ್ರೆ ಏನು, ನಾವಿವಾಗ ಇವಾಗ ನಾನು ಮಾತಾಡ್ತಾ ಇದ್ದೀನಿ, ಐ ನೋ ದಿಸ್, ನನಗೆ ಕಾನ್ಶಿಯಸ್ ಇದೆ ನಾನು ಏನು ಮಾತಾಡ್ತಾ ಇದ್ದೀನಿ ಅಂತ. ಸಬ್ ಕಾನ್ಶಿಯಸ್ ಅಂದ್ರೆ ನಮ್ಮ ಮನಸ್ಸು, ಅಂದ್ರೆ ನಾವು ಅದು 24/7 ವರ್ಕ್ ಮಾಡುತ್ತೆ. ನಾವು ಮಲಗಿದ್ದಾಗ್ಲೂ ನಮ್ಮ ಸಬ್ ಕಾನ್ಶಿಯಸ್ ಮೈಂಡು ಎದ್ದಿರುತ್ತೆ. ಸೊ ನಾವು ಇವಾಗ ಏನು ಮಾತಾಡ್ತಿರ್ತೀವಲ್ಲ ಅದು ಸಬ್ ಕಾನ್ಶಿಯಸ್ ಮೈಂಡು ನಂಬ್ಕೊಂಡು ಹೋಗುತ್ತೆ. ಅದಂದ್ರೆ ಹೆಂಗಂದ್ರೆ, ಇವಾಗ ನಮ್ ಕಾನ್ಶಿಯಸ್ ಇದೆ, ನಮಗ್ ಗೊತ್ತು, ಅದಕ್ಕೆ ಏನೂ ಗೊತ್ತಿಲ್ಲ, ನಾವೇನ್ ಮಾತಾಡ್ತೀವಿ ಅದನ್ನ ನಂಬತ್ತದು. ಸೊ ಸಬ್ ಕಾನ್ಶಿಯಸ್ ಮೈಂಡ್ ಹಂಗೆ ನಮ್ದು ವರ್ಕ್ ಆಗೋದು. ಇವಾಗ ನಾವು ನೆಗೆಟಿವ್ ಮಾತಾಡಿದ್ರು ಅದು ಕರೆಕ್ಟ್, ಓಕೆ ಇವ್ರು ಇದು ಹೇಳ್ತಿದ್ದಾರೆ ಇದು ಕರೆಕ್ಟ್ ಅನ್ಕೊಳತ್ತೆ. ಪಾಸಿಟಿವ್ ಮಾತಾಡಿದ್ರು ಅದ್ ನಂಬತ್ತೆ. ಅದೊಂಥರ ಮುದ್ದು ಪೆದ್ದು ತರ ನಮ್ದು ಸಬ್ ಕಾನ್ಶಿಯಸ್ ಮೈಂಡ್. ಅದು ಏನ್ ಹೇಳಿದ್ರು ಕರೆಕ್ಟ್ ಅನ್ಕೊಳತ್ತೆ. ಸೊ ಎಕ್ಸಾಂಪಲ್ ಹೆಂಗ್ ಹೇಳ್ಬೇಕು ಅಂದ್ರೆ, ನೀವು ಮಲ್ಕೊಂಡಿದ್ದಾಗ ನಿಮ್ಗೆ ಎಷ್ಟೋ ಕನ್ಸುಗಳು ಬೀಳುತ್ತೆ. ಎಷ್ಟೊಂದ್ಸತಿ ನೀವು ಅನ್ಕೊಂಡಿರೋದು ಕನ್ಸಲ್ಲಿ ಬರುತ್ತೆ. ಇನ್ನೊಂದೊಂದ್ಸತಿ ರಿಲೇಟೆಡೇ ಇಲ್ದಿರೋದು ಕನ್ಸಲ್ಲಿ ಬರುತ್ತೆ. ಅದನ್ನು ನಾನು ಹೇಳ್ತೇನೆ. ರಿಲೇಟೆಡ್ ಇಲ್ದಿರೋದು ಏನಕ್ಕೆ ಬರುತ್ತೆ, ರಿಲೇಟೆಡ್ ಇರೋದು ಯಾಕೆ ಬರುತ್ತೆ. ರಿಲೇಟೆಡ್ ಯಾಕೆ ಬರುತ್ತೆ ಅಂತಂದ್ರೆ, ನೀವು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಆಲ್ರೆಡಿ ಮೆಸೇಜ್ ಕೊಟ್ಟಿದ್ದೀರಾ ದಟ್ ನೀವು ಇದನ್ನ ಫೀಲ್ ಮಾಡ್ತಿದ್ದೀರಾ ಅಂತ. ಸೊ ಆ ಸಬ್ ಕಾನ್ಶಿಯಸ್ ಮೈಂಡ್ ಏನ್ ಮಾಡುತ್ತೆ, ಕನ್ಸಲ್ಲಿ ಅದನ್ನ ನಿಮ್ಗೆ ತೋರಿಸುತ್ತೆ ಅಷ್ಟೇ. ಆ್ಯಂಡ್ ಸಬ್ ಕಾನ್ಶಿಯಸ್ ಮೈಂಡ್ ಬಂದ್ಬಿಟ್ಟು ನಾವು ಮಲಗಿದ್ದಾಗ ಸಪ್ರೇಟ್ ಆಗುತ್ತೆ ನಮ್ಮಿಂದ. ಅದು ನಮ್ಮ ಹತ್ರ ಇರಲ್ಲ. ಸಬ್ ಕಾನ್ಶಿಯಸ್ ಮೈಂಡ್ ಸುತ್ತಾ ಇರತ್ತೆ, ಯೂನಿವರ್ಸಿಗೆ ಕನೆಕ್ಟ್ ಆಗಿರುತ್ತೆ ಅದು ನಾವು ಮಲ್ಕೊಂಡಿದ್ದಾಗ. ಅವಾಗ ಅಂದ್ರೆ ತುಂಬಾ ಜನ ನೀವು ನೋಡಿರ್ತೀರಾ, ಮಲಗಿದ್ದಾಗ್ಲೇ ಹೋಗ್ಬಿಟ್ರು ಅಂತೆಲ್ಲ ನೀವು ಕೇಳಿರ್ತೀರಾ. ಸೊ ಅವಾಗ ನಮ್ಮ ಬಾಡಿ ಮತ್ತೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಬೇರೆ ಇರುತ್ತೆ. ವೆನ್ ಯು ಫೀಲ್ ಸೋ ಮಚ್ ನೆಗೆಟಿವ್ ಆ್ಯಂಡ್ ನಿಮಗೆ ಅಂದ್ರೆ ತುಂಬಾ ಹಿಂಸೆ ಆಗ್ತಾ ಇದೆ ಬಾಡಿಯಲ್ಲಿ, ಆ ಥರ ಎಲ್ಲ ಇದ್ದಾಗ, ಅಂದ್ರೆ ನೀವು ಸಬ್ ಕಾನ್ಶಿಯಸ್ ಮೈಂಡಿಗೆ ಹ್ಯಾಪಿನೆಸ್ ಕೊಡ್ತಾ ಇಲ್ಲ ಅಂತ ಅಂದಾಗ ಇಟ್ ವಿಲ್ ಗೋ ಆಫ್ ಅಷ್ಟೇ. ಅಂದ್ರೆ ಆ ಖುಷಿ ಇಲ್ಲ,
ಅದು ನಿಮ್ಮ ಬಾಡಿಯಲ್ಲಿ ಇದ್ದಾಗ ನಿಮ್ಗೆ ಖುಷಿ ಇಲ್ಲ, ತುಂಬಾ ಹಿಂಸೆ ಆಗ್ತಾ ಇದೆ ಅದಕ್ಕೆ. ಸೊ ನೀವು ಮಲ್ಕೊಂಡಿದ್ದಾಗ ಅದು ಬೇರೆ ಕಡೆ ಹೋಗುತ್ತಲ್ಲ, ಸೊ ಹಂಗೆ ಹೋಗ್ಬಿಡುತ್ತೆ ಅಷ್ಟೇ. ಅದನ್ನೇ ನಿಮ್ ಆತ್ಮ ಅಂತ ಕೂಡ ಹೇಳ್ತಾರೆ. ಸೊ ಆತ್ಮ ಬೇರೆ, ಬಾಡಿ ಬೇರೆ ಅಂತ. ಅಂಡ್ ಇದು ನನಗೆ ಹೆಂಗ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ಅಂದ್ರೆ, ಇದು ನಾನು 20 ಇಯರ್ಸ್, ನನಗೆ 20 ಇಯರ್ಸ್ ಇದ್ದಾಗ ಐ ವಾಸ್ ಇನ್ ಅ ರಿಲೇಶನ್ಶಿಪ್. ಸೊ ಆಗ ಇಟ್ ವಾಸ್ ನಾಟ್ ಅ ಗುಡ್ ರಿಲೇಶನ್ಶಿಪ್, ಬಟ್ ನಾನು ಚೈಲ್ಡ್ ಅಲ್ಲ ಆಗ. ಸೊ ಒಬ್ವಿಯಸ್ಲಿ ಇಟ್ ವಾಸ್ ಅ ಚೈಲ್ಡ್ ರಿಲೇಶನ್ಶಿಪ್ ಅದು. ಸೊ ಚೈಲ್ಡ್ ಆಗಿ ಲವ್ ಮಾಡಿದ್ದಾಗಿರ್ಬೋದು, ಅವೆಲ್ಲ ಚೈಲ್ಡಿಶ್ನೆಸ್. ಈಗ ನೆನಪಿಸ್ಕೊಂಡ್ರೆ ನಗು ಬರುತ್ತೆ. ಬಟ್ ಆಗ ಅಂದ್ರೆ ಕನೆಕ್ಟ್ ಮಾಡಬೇಕು, ನಾನು ಮಾತಾಡಿಲ್ಲ ಅಂತಂದ್ರೆ ಐ ಯೂಸ್ ಟು ಕನೆಕ್ಟ್, ಆ ಥರ ಅವಾಗ ಕಲ್ತ್ಕೊಂಡಿದ್ದು ನಾನು ಹೆಂಗೆ ಕನೆಕ್ಟ್ ಮಾಡೋದು ಅಂತೆಲ್ಲ. ಸೊ ನಂಗೆ ಯಾರೋ ಹಿಂಗೆ ಹೇಳಿದ್ದು, ಸಬ್ ಕಾನ್ಷಿಯಸ್ ಮೈಂಡ್ ಇದೆಯಲ್ಲ, ಅದಕ್ಕೆ ನೀನು ಮೆಸೇಜ್ ಕೊಡು, ಇಟ್ ವಿಲ್ ಗೋ ಆ್ಯಂಡ್ ಕನೆಕ್ಟ್ ಹಿಸ್ ಸಬ್ ಕಾನ್ಷಿಯಸ್ ಮೈಂಡ್ ಅಂತ. ನಾನು ನಂಬಿರಲಿಲ್ಲ ಸ್ಟಾರ್ಟಿಂಗಲ್ಲಿ. ಟ್ರಸ್ಟ್ ಮೀ, ಅದು ಅವಾಗ ವರ್ಕ್ ಆಗ್ತಾ ಇತ್ತು. ನಾನು ನನ್ನ ಸಬ್ ಕಾನ್ಷಿಯಸ್ ಮೈಂಡಿಗೆ ನಾನು ಒಂದು ಮುದ್ದಾಗಿರೋ ನೇಮ್ ಕೊಟ್ಟೆ, ಅದ್ರ ಜೊತೆನೆ ನಾನು ಮಾತಾಡ್ತಿದ್ದೆ. ಜಸ್ಟ್ ಅಂದ್ರೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೆ, ಹಿಂಗೆ 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 ಗೋ ಅಂಡ್ ಟೆಲ್ ಹಿಮ್ ಆ ಥರ. ಸೊ ಅದು ನಾನು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಷ್ಟೇ ನಿಮಗೆ. ಇಟ್ಸ್ ನಾಟ್ ದಟ್ ಆ ಥರ. ಸೊ ಅದು ಸಿಂಪಲ್ ಆಗಿ ನಾನು ಸ್ಟಾರ್ಟ್ ಮಾಡಿದ್ದೆ ಹಾಗೆ. ಬಟ್ ಅವಾಗ ಅದು ವರ್ಕ್ ಆಗ್ತಾ ಇತ್ತು. ಅಂದ್ರೆ ಏನಾದರೂ ಮೆಸೇಜ್ ಕೊಟ್ರೆ ಹಿ ಯೂಸ್ ಟು ರಿಯಾಕ್ಟ್. ನಾನು ಮಾತಾಡ್ತಾ ಇರಲಿಲ್ಲ ಫೋನಲ್ಲಿ, ಮೆಸೇಜಲ್ಲಿ, ಎಲ್ಲೂ ಮಾತಾಡಿಲ್ಲ. ಬಟ್ ಆ ಸಬ್ ಕಾನ್ಷಿಯಸ್ ಮೈಂಡ್ ವಿಲ್ ಕನೆಕ್ಟ್ ಅನ್ನೋದು ಅವಾಗ ಗೊತ್ತಾಯ್ತು ನನಗೆ. ಅದಾದ್ಮೇಲೆ ಐ ವಾಸ್ ಸೋ ಕ್ಯೂರಿಯಸ್ ಟು ನೋ ಅಬೌಟ್ ದಿಸ್ ಮೋರ್, ಆ ಥರ. ಸೊ ಆವಾಗ ನಾನು ಇದ್ರ ಬಗ್ಗೆ ತಿಳ್ಕೊಳಕ್ ಜಾಸ್ತಿ ಮಾಡಿದಾಗ, ಆ್ಯಂಡ್ ಐ ಕೇಮ್ ಟು ನೋ ದಿಸ್ ಇಸ್ ಮ್ಯಾನಿಫೆಸ್ಟೇಷನ್. ಆ್ಯಂಡ್ ನೀವು ಅನ್ಕೊಂತಿರೋದನ್ನ ಸಬ್ ಕಾನ್ಷಿಯಸ್ ಮೈಂಡ್ ತಗೊಳುತ್ತೆ, ಮೇ ಬಿ ನೆಗೆಟಿವ್ ಆರ್ ಪಾಸಿಟಿವ್. ಸಬ್ ಕಾನ್ಷಿಯಸ್ ಮೈಂಡ್ ಅನ್ನೋದು ಇಟ್ಸ್ ಅಂದ್ರೆ ನಾವು ಕಂಟ್ರೋಲ್ ಮಾಡ್ಬೇಕಾಗಿರೋದು. ಸೊ ಇವಾಗ ನೀವೆಲ್ಲ ನೋಡಿರ್ತೀರಾ, ಜನ್ಮ ಜನ್ಮಾಂತರಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ಅದು ಯಾರೋ ಬೇರೆಯವ್ರು ನಿಮ್ಮ ಮೈಂಡ್ ಕಂಟ್ರೋಲ್ ಮಾಡೋದಷ್ಟೇ. ಅದೆಲ್ಲ ಏನು ಮ್ಯಾಜಿಕ್ ಅಲ್ಲ. ಇಟ್ಸ್ ಜಸ್ಟ್ ದ್ಯಾಟ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ತೊಗೊತಾರೆ ಅಷ್ಟೇ ಅವರು. ಅಂದರೆ ಅದು ಅವ್ರಿಗೇನೋ ಟೆಕ್ನಿಕ್ ಇರುತ್ತೆ. ಸೊ ಯಾರೋ ಬೇರೆಯವರೇ ಕಂಟ್ರೋಲ್ ಮಾಡ್ತಾರೆ ಅಂತ ಅಂದಾಗ, ವೈ ಕಾಂಟ್ ಯು ಕಂಟ್ರೋಲ್ ಯುವರ್ ಮೈಂಡ್ ಅಷ್ಟೇ. ಇದರಲ್ಲಿ ಯಾವುದು ಮ್ಯಾಜಿಕ್ ಇಲ್ಲ, ಯಾವುದೋ ಪೂಜೆ ಪುನಸ್ಕಾರ ಸಮಥಿಂಗ್ ಏನೂ ಇಲ್ಲ. ಪೂಜೆ ಮಾಡ್ತೀರಾ, ಓಕೆ, ದಟ್ ಈಸ್ ಅ ಗುಡ್ ವೈಬ್. ಹಾಗೆ ಆ ಪೂಜೆ ಏನಕ್ಕೆ ಮಾಡ್ತೀವಿ ನಾವು? ಪಾಸಿಟಿವ್ ವೈಬ್ಗೆ. ಸೊ ಹಂಗೆ ಯಾವಾಗಲೂ ಪಾಸಿಟಿವ್ ಆಗಿರಬೇಕು ಅನ್ನೋದೇ ಮ್ಯಾನಿಫೆಸ್ಟೇಷನ್. ಆ್ಯಂಡ್ ನೀವು ಚಿಕ್ಕ ಚಿಕ್ಕ ವಿಷಯಕ್ಕೂ ಮ್ಯಾನಿಫೆಸ್ಟ್ ಮಾಡ್ಬೋದು. ಯೂಶಲಿ ಮ್ಯಾನಿಫೆಸ್ಟೇಷನ್ ಹೆಂಗೆ ವರ್ಕ್ ಅಂದರೆ, ಯಾವ್ಯಾವ್ದ್ರಲ್ಲಿ ಮಾಡ್ತಾರೆ ಅಂದರೆ, ಹೆಲ್ತ್, ವೆಲ್ತ್, ರಿಲೇಶನ್ಶಿಪ್, ಆ್ಯಂಡ್ ನಿಮ್ಗೆ ಏನಾದರೂ ಸಣ್ಣ ಪುಟ್ಟದಿತ್ತು ಅಂದರೆ ಹೆಲ್ತಲ್ಲಿ ನೀವು ಹೆಂಗೆ ಮಾಡ್ತೀರಾ ಮ್ಯಾನಿಫೆಸ್ಟ್. ಆ್ಯಂಡ್ ಇಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ಯು ಶುಡ್ ಹ್ಯಾವ್ ಗ್ರ್ಯಾಟಿಟ್ಯೂಡ್ ಫಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ಲಿ. ಈಗ ಗ್ರ್ಯಾಟಿಟ್ಯೂಡ್ ಅಂದರೆ ಏನು? ನಾವು ಆಲ್ರೆಡಿ ನಮ್ಮ ಹತ್ರ ಏನಿದೆ ಅದ್ರ ಬಗ್ಗೆ ನಿಮಗೆ ಒಂದೊಳ್ಳೆ ಒಪಿನಿಯನ್ ಇರಬೇಕು. ಆ್ಯಂಡ್ ಇಟ್ಸ್ ನಾಟ್ ಎಲ್ಲ ಇರುತ್ತೆ, ಬಟ್ ಸ್ಟಿಲ್ ನಾವು ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ, ಇನ್ಕ್ಲೂಡಿಂಗ್ ಮೀ. ನಾನು ಈಗಲೂ ಕೆಲವೊಂದ್ಸತಿ ಅದಿರುತ್ತೆ ಮೈಂಡಲ್ಲಿ, ಸ್ಟಿಲ್ ಆ ಮೂಮೆಂಟ್ ಬಂದಾಗ ಕಂಪ್ಲೇಂಟ್ ಮಾಡ್ತೀನಿ. ಬಟ್ ಮುಂಚೆಗೆ ಹೋಲಿಸ್ಕೊಂಡ್ರೆ ಅಷ್ಟಿಲ್ಲ. ಕಂಪ್ಲೇಂಟ್ ಅನ್ನೋದಿರುತ್ತೆ ನಮ್ಮ ಹತ್ರ. ಏನಿಲ್ಲ ಅದನ್ನ ಮಾತ್ರ ನಾವು ನೋಡ್ತಾ ಇರ್ತೀವಿ, ಏನಿದೆ ಅದು ಯಾವುದು ನಾವು ನೋಡಲ್ಲ. ಫಾರ್ ಎಕ್ಸಾಂಪಲ್, ನಾವು ಬೆಳಗ್ಗೆ ಎದ್ದಿದ್ದೀವಿ ಅನ್ನೋದೇ ದೊಡ್ಡ ವಿಷಯ, ಮಲ್ಗಿ ಎದ್ದಿದ್ದೀವಿ ಅನ್ನೋದೇ ದೊಡ್ಡ ವಿಷಯ. ಸೊ ಓಕೆ, ನಮ್ಗೆ ಇನ್ನೊಂದು ಚಾನ್ಸ್ ಇದೆ ಬದುಕೋದಿಕ್ಕೆ, ನಮ್ಮ ಜೊತೆಗಿರೋರು, ನಮ್ಮನ್ನ ಲವ್ ಮಾಡೋರು ಅವರು ಇದ್ದಾರೆ. ಸೊ ಅದೇ ದೊಡ್ಡ ವಿಷಯ ನಮಗೆ. ಅದೂ ಗ್ರ್ಯಾಟಿಟ್ಯೂಡ್ ನಮಗೆ ಅಲ್ವಾ? ಸೊ ನಮ್ಮ ಜೊತೆ ಇದ್ದಾರೆ ಅನ್ನೋದೇ ಒಂದು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ನಾವು, ಯೂನಿವರ್ಸ್ಗಾಗಲಿ ದೇವ್ರಿಗಾಗಲಿ. ಆ್ಯಂಡ್ ನಮ್ಮ ಮನೆ ಇದೆ, ಮಲ್ಕೊಳಕ್ ಜಾಗ ಇದೆ, 3 ಹೊತ್ತು ತಿಂತಾ ಇದ್ದೀವಿ, ಹಾಕೊಳಕ್ ಬಟ್ಟೆ ಇದೆ. ಇದೆಲ್ಲನೂ ಗ್ರ್ಯಾಟಿಟ್ಯೂಡ್ ಫಸ್ಟ್ ಬರಬೇಕು ಮೈಂಡಿಗೆ, ಸಿಂಪಲ್ ವಿಷಯದಿಂದ ಹಿಡ್ದು. ಯಾಕಂದರೆ ನಮಗಿನ್ನ ಲೋ ಲೆವೆಲಲ್ಲಿ ಪಾಪ ಊಟನೇ ಇಲ್ದಿರೋರು ಎಷ್ಟೊಂದು ಜನ ಇರ್ತಾರೆ. ಅವ್ರು ಏನು ಅನ್ಬೇಕು ಹಂಗಾದ್ರೆ ಅಲ್ವಾ? ಸೊ ಇಲ್ದೇ ಇರೋದನ್ನ ಫಸ್ಟು ಕಂಪ್ಲೇಂಟ್ ಮಾಡೋದು ಬಿಟ್ಟು, ಇರೋದಕ್ಕೆ ಫಸ್ಟ್ ಥ್ಯಾಂಕ್ಸ್ ಹೇಳೋದು ಕಲೀರಿ. ಆ್ಯಂಡ್ ಯೂನಿವರ್ಸ್ ಕನೆಕ್ಷನ್ ಅಂತ, ಯೂನಿವರ್ಸ್ ಇಸ್ ನಥಿಂಗ್ ಬಟ್ ದೇವರು ಅಂತಾನು ಹೇಳ್ಬೋದು ನೀವು. ಯೂನಿವರ್ಸ್ ನೋಸ್ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಆ್ಯಂಡ್ ನಾವು ಹೆಂಗೆ ಅಂದರೆ, ಯೂನಿವರ್ಸ್ ಅಂತ ಮ್ಯಾನಿಫೆಸ್ಟೇಷನಲ್ಲಿ ಕರೆಯೋದು. ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಫಸ್ಟು. ನಾವು ಏನಕ್ಕಾದರೂ ಥ್ಯಾಂಕ್ಸ್ ಹೇಳ್ಬೇಕು ಅಂದರೆ, ಇವಾಗ ನಮಗೆ ಆಗಲಿ ಮನುಷ್ಯರಿಗೆ ಥ್ಯಾಂಕ್ಸ್ ಅಂತ ತುಂಬ ಸರಿ ಹೇಳ್ತಾ ಇದ್ರೆ ನಾವು ಒಂಥರ ಖುಷಿ ಆಗುತ್ತೆ ನಮ್ಗೆ, ಯಾರೋ ಬಂದು ಥ್ಯಾಂಕ್ಸ್ ಹೇಳ್ತಾ ಇದಾರಲ್ಲ ಅಂತ. ಬೆಸ್ಟ್ ಎಕ್ಸಾಂಪಲ್ ಅಂದರೆ, ನಾವಿವಾಗ ಅಂದರೆ ಕಂಪ್ನೀಸಲ್ಲಿ ನಾವು ಇವಾಗ ಇಮೇಲ್ಸ್ ಮಾಡಬೇಕಾದ್ರೆ, ಪ್ರೊಫೆಷ್ನಲ್ ಆಗಿ ಇಮೇಲ್ಸ್
ಮಾಡ್ತಿರೋರ್ಗೆಲ್ಲ ಇದು ಗೊತ್ತಿರುತ್ತೆ. ಥ್ಯಾಂಕ್ಸ್ ಇನ್ ಅಡ್ವಾನ್ಸ್ ಅಂತ ಹಾಕ್ತೀವಿ ನಾವು. ಅಂದ್ರೆ ನಾನು ಈಗ ಲೀವ್ಗೆ ಅಪ್ಲೈ ಮಾಡ್ತೀನಿ ನಮ್ಮ ಮ್ಯಾನೇಜರ್ಗೆ, ಥ್ಯಾಂಕ್ಸ್ ಇನ್ ಅಡ್ವಾನ್ಸ್ ಅಂತ ಮುಂಚೆನೆ ಹೇಳ್ಬಿಡ್ತೀನಿ ಲೀವ್ ಅಪ್ಲೈ. ಸೊ ಅವ್ರು ಇನ್ನೂ ಡಿಕ್ಲೇರೇ ಮಾಡಿರಲ್ಲ, ಇನ್ನೂ ನಮಗೆ ಪರ್ಮಿಷನೇ ಕೊಟ್ಟಿರಲ್ಲ, ಸ್ಟಿಲ್ ನಾವು ಥ್ಯಾಂಕ್ಸ್ ಇನ್ ಅಡ್ವಾನ್ಸ್ ಹಾಕ್ತೀವಿ, ಬಿಕಾಸ್ ವಿ ಆರ್ ಶೋಯಿಂಗ್ ದಟ್ ಗ್ರ್ಯಾಟಿಟ್ಯೂಡ್ ಮುಂಚೆನೆ. ಸೊ ಹಂಗ್ ತೋರಿಸ್ದಾಗ ಏನಾಗುತ್ತೆ, ಸೊ ಯೂನಿವರ್ಸ್ ಥಿಂಕ್ ಮಾಡುತ್ತೆ, ವೈ ದೀಸ್ ಪೀಪಲ್ ಆರ್ ಥ್ಯಾಂಕಿಂಗ್ ಮೀ, ಅಂದ್ರೆ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದಾಳೆ ಇವಳು. ಫಾರ್ ಎಕ್ಸಾಂಪಲ್ ನಾನು ಇವಾಗ ನನ್ನ ಹತ್ರ ಇವಾಗ ನಂಗೊಂದು ಏನೋ ಡ್ರೆಸ್ ಬೇಕು, ಓಕೆ, ಸೊ ನಂಗೊಂದು ಡ್ರೆಸ್ ಬೇಕು, ಥ್ಯಾಂಕ್ ಯು ಯೂನಿವರ್ಸ್, ನನಗೆ ಅದು ಒಂದು 4000 5000 ಡ್ರೆಸ್ ಬೇಕು, ನಂಗೆ ನೋಡ್ಬಿಟ್ಟಿದ್ದೀನಿ ಎಲ್ಲೋ ಜಾರಾ ಅಲ್ಲೋ ಇಲ್ಲ ಇನ್ನೊಂದ್ರಲ್ಲೋ ನೋಡ್ಬಿಟ್ಟಿದ್ದೀನಿ, ಯೂನಿವರ್ಸ್ ಥ್ಯಾಂಕ್ ಯು ಸೋ ಮಚ್, ಐ ಹ್ಯಾವ್ ದಿಸ್ ಡ್ರೆಸ್, ಐ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್, ಫೈನಲಿ ಐ ಗಾಟ್ ದಿಸ್ ಡ್ರೆಸ್ ಅಂತೆಲ್ಲ ಹೇಳಿದ್ರೆ ಯೂನಿವರ್ಸು ಥಿಂಕ್ ಮಾಡುತ್ತೆ, ಬಟ್ ವೈ ಶಿ ಇಸ್ ಥ್ಯಾಂಕಿಂಗ್ ಮೀ, ನಾನು ಏನ್ ಮಾಡಬೇಕು, ಓಕೆ ಏನಕ್ಕೋ ಅವಳು ಥ್ಯಾಂಕ್ಸ್ ಹೇಳ್ತಿದ್ದಾಳೆ, ಲೆಟ್ ಮಿ ಡೂ ದಿಸ್ ಅಂತ ಅನ್ಸುತ್ತೆ. ಸೊ ಹೆಂಗೆ ಅಂತಂದ್ರೆ, ಇವಾಗ ನೀವು ನನ್ನ ಹತ್ರ ಡ್ರೆಸ್ಸೇ ಇಲ್ಲ, ನನ್ನ ಹತ್ರ ಅದು ಇಲ್ವೇ ಇಲ್ಲ, ಹಂಗೇ ಯೋಚನೆ ಮಾಡ್ತಿದ್ರೆ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಯೂನಿವರ್ಸ್ ಕೇಳುತ್ತೆ, ಶಿ ಈಸ್ ಥಿಂಕಿಂಗ್ ಲೈಕ್ ದಿಸ್, ಅಂದ್ರೆ ಇವಳು ಯೋಚನೆ ಮಾಡ್ತಿರೋದು ಹೆಂಗಿದೆ ಅಂದ್ರೆ, ಇವಳ ಹತ್ರ ಇಲ್ವಂತದ್ದು, ಇವಳ ಹತ್ರ ಇಲ್ವಂತದ್ದು ಅಂದ್ರೆ ನೀವು ಹೌದಾ ಇಲ್ವಂತ, ಬೇಡ ಬೇಡ ಅವಳಿಗೆ ಕೊಡೋದು ಬೇಡ ಅನ್ನೋ ಥರ. ಆ್ಯಂಡ್ ಈ ಥರನೂ ನೀವು ಕೇಳ್ಬೋದು. ಆಲ್ರೆಡಿ ಡೆಸ್ಟಿನಿಯಲ್ಲಿ ಹಣೆ ಬರಹ ಅನ್ನೋದೊಂದಿದೆ, ಅದು ಬರ್ದಿದೆ, ಏನ್ ಸಿಗ್ಬೇಕು ಏನ್ ಸಿಗ್ಬಾರ್ದು ಅಂತ ಇದೆ. ಸೊ ವೈ ಟು ಮ್ಯಾನಿಫೆಸ್ಟ್ ಅಂತ ನೀವ್ ಯಾಕೆ ಕೇಳ್ಬೇಕು, ಆಲ್ರೆಡಿ ಡೆಸ್ಟಿನಿಯಲ್ಲಿದೆ, ಅದು ಹಣೆ ಬರಹದಲ್ಲಿ ಬರ್ದಿದೆ ಅದು ಅಂತೆಲ್ಲ ಇದ್ದಾಗ, ಅಂದ್ರೆ ಇಟ್ ಈಸ್ ದೇರ್ ಇನ್ ಯುವರ್ ಬಕೆಟ್, ಓಕೆನಾ. ಬಟ್ ಅಂಟಿಲ್ ಯು ಆಸ್ಕ್, ಬೆಸ್ಟ್ ಎಕ್ಸಾಂಪಲ್ ಏನು ಅಂತ ಅಂದ್ರೆ, ನೀವ್ ಯಾಕೆ ಕೇಳ್ಬೇಕು ಅಂತ. ಇವೊಂದು ಹೋಟೆಲ್ಗೆ ಹೋಗ್ತೀರಾ, ಸೊ ಹೋಟೆಲ್ಗೆ ಹೋದಾಗ ನೀವೇನೋ ಒಂದು ಆರ್ಡರ್ ಮಾಡ್ತೀರಾ ಅಲ್ವಾ, ನಿಮಗ್ ಗೊತ್ತು ಆ ಫುಡ್ ನಿಮ್ಗೆ ಆಫರ್ ಆಗತ್ತೆ, ನೀವ್ ತಿಂತೀರಾ ಅಂತಾನು ನಿಮಗ್ ಮುಂಚೆನೆ ಗೊತ್ತು, ಎಸ್ ನನ್ಗೆ ಇವಾಗ ಮಸಾಲೆ ದೋಸೆ ತಿನ್ಬೇಕು ಅನ್ನಿಸ್ತಿದೆ, ನಾನು ಹೋಗಿ ತಿಂತೀನಿ. ಮನೇಲಿ ಕುತ್ಕೊಂಡು ನೀವು ಮಸಾಲೆ ದೋಸೆ ತಿನ್ಬೇಕು, ನಾನು ದಿಸ್ ಇಸ್ ನಾಟ್ ಮ್ಯಾನಿಫೆಸ್ಟೇಷನ್. ಓಕೆ ನಾನು ಮಸಾಲೆ ದೋಸೆ ತಿಂತೀನಿ ಅಂದ್ರೆ ಯು ಹ್ಯಾವ್ ಟು ಗೋ ಅಲ್ವಾ. ಇವಾಗ ನಂಗೆ ಜಾರಾ ಡ್ರೆಸ್ ಬೇಕು ಅಂದ್ರೆ ಐ ಹ್ಯಾವ್ ಟು ಗೋ ಅಂಡ್ ಬೈ ಇಟ್. ಆ ಸೈನ್ ಕೊಡುತ್ತೆ ಯೂನಿವರ್ಸ್ ಅಷ್ಟೇ. ಇವಾಗ ನೀವು ಆರ್ಡರ್ ಮಾಡ್ತೀರಾ ಹೋಟೆಲಲ್ಲಿ, ನಿಮಗೆ ಡೆಫಿನೆಟ್ಲಿ ಗೊತ್ತು ಅದು ಬರುತ್ತೆ, ನಿಮಗೆ ಆರ್ಡರ್ ಮಾಡಿದಾಗ ನೀವು ತಿಂತೀರಾ ಅಂತ. ಬಟ್ ನೀವು ಆರ್ಡರೇ ಮಾಡಿದೆ ಹೆಂಗೆ, ಓಕೆ ನಾನು ಮನೇಲಿ ಕುತ್ಕೊಂಡು ಮಸಾಲೆ ದೋಸೆ ಅಂದರೆ ಬರುತ್ತಾ, ಯು ಹ್ಯಾವ್ ಟು ಆರ್ಡರ್. ಸೊ ನೀವು ಆರ್ಡರ್ ಮಾಡೋದಕ್ಕೆ ಹೋಟೆಲ್ಗೆ ಹೋಗ್ಬೇಕು, ಹೋಟೆಲಲ್ಲಿ ನಿಮಗೆ ಕೊಡ್ತಾರಲ್ವಾ, ಹಂಗೇನೆ ಅದೂ. ಆ್ಯಂಡ್ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ, ಯೂನಿವರ್ಸ್ ಹೆಂಗ್ ವರ್ಕ್ ಆಗುತ್ತೆ ನೀವು ಅದನ್ನೇ ಅನ್ಕೊಂತಿದ್ರೆ ಅಂತಂದ್ರೆ, ಇವಾಗ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರಾಲ್ ಮಾಡ್ತಾ ಇರ್ತೀರಾ, ಯಾವ್ದೋ ನಿಮ್ಗೆ ರಿಲೇಟೆಡ್ ವಿಡಿಯೋಸ್ ಏನೋ ಒಂದೆರಡು ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ತೀರಾ. ಸೊ ನೀವು ಲೈಕ್ ಮಾಡಿದಾಗ ಅದು ನೆಕ್ಸ್ಟ್ ಅದೇ ತರ ವಿಡಿಯೋಸೇ ತೋರಿಸ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಗಾರಿದಮ್ ಹಂಗೆ ವರ್ಕ್ ಆಗೋದು, ನಾವ್ ಏನ್ ಲೈಕ್ ಮಾಡಿರ್ತೀವಿ ಅದನ್ನೇ ತೋರಿಸ್ತಾ ಇರತ್ತೆ. ಯೂನಿವರ್ಸ್ ಕೂಡ ಹಂಗೆ ವರ್ಕ್ ಆಗೋದು. ಇವಾಗ ನೀವೇನೋ ನನಗೆ ಗಿಫ್ಟ್ ಕೊಡ್ಬೇಕಂತ ಅನ್ಕೊಂಡಿರ್ತೀರಾ ಬರ್ಡೇಗೆ ಇಲ್ಲ, ಸೊ ನಾನು ಹೆಂಗೆ ಅಂತಂದ್ರೆ, ಇವಾಗ ನನಗೆ ಡ್ರೆಸ್ಸಸ್ ಅಂದ್ರೇನೆ ಇಷ್ಟ, ನಿಮಗ್ ಗೊತ್ತು. ಅಂಡ್ ನಾನು ಇವಾಗ ಬ್ಲ್ಯಾಕ್ ಕಲರ್ ಡ್ರೆಸ್ಸಸ್ಸೇ ಇಷ್ಟಪಡ್ತಾ ಇರ್ತೀನಿ, ಅದನ್ನೇ ಹಾಕೊಂತಿರ್ತೀನಿ, ನೀವು ನೋಡಿರ್ತೀರಾ. ಸೊ ಆಬ್ವಿಯಸ್ಲಿ ನಿಮ್ಮ ಮೈಂಡಿಗೆ ಏನ್ ಬರುತ್ತೆ, ಓಕೆ ಇವಳು ಯಾವಾಗಲೂ ಬ್ಲ್ಯಾಕ್ ಡ್ರೆಸ್ಸಸ್ ಹಾಕ್ತಾಳೆ, ಲೆಟ್ ಮೀ ಚೂಸ್ ಬ್ಲ್ಯಾಕ್ ಡ್ರೆಸ್ ಫಾರ್ ಹರ್ ಅಂತ ನೀವು ನನಗೆ ಗಿಫ್ಟ್ ಮಾಡೋದು ಬ್ಲ್ಯಾಕ್ ಡ್ರೆಸ್ಸೇ. ಹಂಗೇನೆ ಯೂನಿವರ್ಸ್, ನೀವು ಮೈಂಡಲ್ಲಿ ಏನ್ ಅನ್ಕೊಂತಾ ಇರ್ತೀರ ಅಲ್ವಾ, ಅದನ್ನೇ ಮಾಡುತ್ತೆ. ಸೊ ವಾಟ್ ಯು ವಾಂಟ್, ಯು ಜಸ್ಟ್ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಅಂಡ್ ಇಟ್ಸ್ ನಾಟ್ ಅಬೌಟ್ ನೆಗೆಟಿವ್. ಮತ್ತೆ ಹೇಳ್ತಾ ಇದೀನಿ, ನೆಗೆಟಿವ್ ಅಲ್ಲ, ಪಾಸಿಟಿವ್ ಮಾತ್ರ. ಮ್ಯಾನಿಫೆಸ್ಟೇಷನ್ 100% ಎಲ್ಲಾನು ನೀವು ಅನ್ಕೊಂಡಿದ್ದೆಲ್ಲಾನು ಆಗಲ್ಲ. ಕೆಲವೊಂದು ಅಂದ್ರೆ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ಗುಡ್ ರೀಸನ್. ನಮಗೆ ಗೊತ್ತಿರಲ್ಲ ಇದು ಆಗ್ಲಿಲ್ಲ ಅಂತ ಇರ್ತೀವಿ. ನಾ ಹೇಳದ್ನಲ್ಲ, ಹೆಲ್ತ್ ಅಲ್ಲಿ ನೀವು ಏನ್ ಅಫರ್ಮೇಷನ್ ಮಾಡ್ಬೇಕು, ವೆಲ್ತ್ ಅಲ್ಲಿ ಏನ್ ಅಫರ್ಮೇಷನ್ ಮಾಡ್ಬೇಕು, ರಿಲೇಶನ್ಶಿಪ್ ಅಲ್ಲಿ ಅಂತ. ಬೆಸ್ಟ್ ಎಕ್ಸಾಂಪಲ್, ಹೆಲ್ತ್ ಅಲ್ಲಿ ನೀವೇನ್ ಮಾಡ್ತೀರಾ, ಇವಾಗ ನಾನು ವೆಯ್ಟ್ ಲಾಸ್ ಮಾಡ್ಬೇಕಿತ್ತು, ಸೊ ನಾನು ಎವ್ರಿ ಡೇ ನಾನು ಫುಡ್ ನೋಡ್ತಾ, ಓಕೆ ನಾನು ಇದನ್ನ ತಿಂತಾ ಇದ್ದೀನಿ, ಹಂಗಂತ ಬಿರಿಯಾನಿ ಇಟ್ಕೊಂಡು ತಿನ್ಬಿಟ್ಟು ನಾನು ವೆಯ್ಟ್ ಲಾಸ್ ಮಾಡ್ತೀನಿ, ಈ ಬಿರಿಯಾನಿ ತಿಂದ್ಮೇಲೆ ನೋ, ನಾನು ಹೆಲ್ತಿ ಫುಡ್ ತಿನ್ಕೊಂಡು ಓಕೆ ನಾನು ವೆಯ್ಟ್ ಲಾಸ್ ಮಾಡ್ತಿದ್ದೀನಿ ಅಂದ್ರೆ ಅದು ನನಗೆ ಒಂಥರ ಮೋಟಿವೇಶನ್. ಅದು ಎಸ್ ನಾನು ಮಾಡ್ತಿದ್ದೀನಿ, ಇದನ್ನ ತಿಂದ್ರೆ ನಾನು ವೆಯ್ಟ್ ಲಾಸ್ ಆಗ್ತೀನಿ ಅನ್ನೋದು. ಅಂಡ್ ಐ ಆಮ್ ಗಿವಿಂಗ್ ದಟ್ ಮೆಸೇಜ್ ಟು ಯೂನಿವರ್ಸ್ ಆಲ್ಸೋ. ಎಸ್ ಅದು ಕೂಡ ನನಗೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಬೇರೆ ಬೇರೆ ದಾರಿ ಏನಿದೆ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ, ನಾಟ್ ಓನ್ಲಿ ಫುಡ್, ಬೇರೆ ಏನಿದೆ ದಾರಿ ಅದನ್ನು ಕೊಡುತ್ತೆ. ಸೊ ನಾನು ಡೈಲಿ ನಾನು ಏನು ತಿಂತೀನಲ್ಲ ಹೆಲ್ತಿ ಫುಡ್, ಅದನ್ನ ನೋಡಿ ಎಸ್ ಐ ಆಮ್ ಡೂಯಿಂಗ್ ವೆಯ್ಟ್ ಲಾಸ್, ನಾನು ಇದನ್ನು ತಿಂದರೆ ನಾನು ಸಣ್ಣ ಆಗ್ತೀನಿ, ನಾನು ಹೆಲ್ತಿಯಾಗಿರ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ಯು ಅಂದರೆ ಹುಡುಗಿರಿಗೆ, ಸೊ ವಿ ಫೇಸ್ ಸೋ ಮೆನಿ ಇಶ್ಯೂಸ್ ಇನ್ ಹೆಲ್ತ್. ಅಂದರೆ ಒಂದು ಏಜಿಗೆ ಬಂದಾಗ
ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗುತ್ತೆ, ಪೀರಿಯಡ್ಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಯು ಕ್ಯಾನ್ ಮ್ಯಾನಿಫೆಸ್ಟ್ ಲೈಕ್ ದಿಸ್ ಆಲ್ಸೋ. ಓಕೆ, ಮೈ ಹಾರ್ಮೋನ್ಸ್ ಆರ್ ಫಂಕ್ಷನಿಂಗ್ ಆ್ಯಂಡ್ ಎಕ್ಸಲೆಂಟ್ ಆ್ಯಂಡ್ ನನ್ನ ಹಾರ್ಮೋನ್ಸ್ ಚೆನ್ನಾಗಿದೆ ಅಂದರೆ ಯು ಶುಡ್ ನಾಟ್ ಸೇ ಓಕೆ ನನ್ನ ಹಾರ್ಮೋನ್ಸ್ ಚೆನ್ನಾಗಿ ಆಗುತ್ತೆ, ಯು ಶುಡ್ ಸೇ ಆಲ್ರೆಡಿ ನನ್ನ ಹಾರ್ಮೋನ್ಸ್ ಚೆನ್ನಾಗಿದೆ. ಇದೊಂದು ಮೇನ್ ಪಾಯಿಂಟು. ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಇದು ಆಲ್ರೆಡಿ ಆಗೋಗಿದೆ ಅಂತ ಮಾಡಬೇಕೆ ಹೊರತು ಆಲ್ರೆಡಿ ಆಗ್ತಾ ಇದೆ ಮುಂದಕ್ಕೆ ಆಗುತ್ತೆ ಅಲ್ಲ. ಆಲ್ರೆಡಿ ಆಗೋಗಿದೆ, ನನ್ನ ಹತ್ರ ಇದೆ, ಇದು ನನ್ ಆಲ್ರೆಡಿ ಸಿಕ್ಕಿದೆ ಅನ್ನೋ ಥರನೇ ಮಾಡಬೇಕಿದು. ಆ ಥರ ಇಮ್ಯಾಜಿನೇಷನಲ್ಲೇ ನಾವು ಮಾಡಿದಾಗ ಅದು ಆಲ್ರೆಡಿ ಆಗೋಗಿರೋದಲ್ವಾ, ಡೌಟ್ ಇರಲ್ಲ ಅದರಲ್ಲಿ. ಯೂನಿವರ್ಸ್ಗೆ ಡೌಟ್ ಪಟ್ಟರೆ ಇಷ್ಟ ಆಗಲ್ಲ. ಇವಾಗ ನಮಗೂ ಅಷ್ಟೆಲ್ಲ ನಮ್ಮ ಮೇಲೆ ಡೌಟ್ ಪಟ್ಟರೆ ಇಷ್ಟ ಆಗಲ್ಲ. ಸೊ ನಾಟ್ ಡೌಟಿಂಗ್, ಯು ಆರ್ ಸೇಯಿಂಗ್ ಇಟ್ಸ್ ಆಲ್ರೆಡಿ ಡನ್ ಅಂಡ್ ಡಸ್ಟೆಡ್ ಅಷ್ಟೇ. ಹಂಗೆ ಹೆಲ್ತಲ್ಲೂ ಅಷ್ಟೇ. ಸೊ ನಾ ಹೇಳ್ದಂಗೆ, ಸೊ ಥ್ಯಾಂಕ್ ಯು ಯೂನಿವರ್ಸ್. 3 ಸತಿ ಥ್ಯಾಂಕ್ಸ್ ಹೇಳಿ. ಸೊ ಇದು ಯೂನಿವರ್ಸ್ ರೂಲ್, ಅಂದರೆ ಮ್ಯಾನಿಫೆಸ್ಟೇಷನಲ್ ರೂಲ್ ಕೂಡ ಇದೆ. ಯು ಹ್ಯಾವ್ ಟು ಥ್ಯಾಂಕ್ ಯೂನಿವರ್ಸ್ 3 times. ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ಗಿವಿಂಗ್ ಮಿ ಅ ಗುಡ್ ಹೆಲ್ತ್. ಐ ಆಮ್ ಹ್ಯಾವಿಂಗ್ ಮೈ ಪೀರಿಯಡ್ಸ್ ಎವ್ರಿ ಮಂತ್ ವಿತ್ ಅ ಮಿನಿಮಲ್ ಬ್ಲಡ್ ಫ್ಲೋ, ವಾಟ್ ಎವರ್. ಅಂದರೆ ಆಬ್ವಿಯಸ್ಲಿ ಇದು ಹುಡುಗಿರ್ಗೆ ಅರ್ಥ ಆಗುತ್ತೆ. ಪೀರಿಯಡ್ ಅಂದರೆ ಒಂದು ಏಜ್ ಬಂದಾಗ ಪೀರಿಯಡ್ಸ್ ಪ್ರಾಬ್ಲಮ್ ಕೂಡ ಎಷ್ಟಿರುತ್ತೆ, ನಮ್ಗೆ ಎಷ್ಟು ಅದು ಮೈಂಡ್ ಅಪ್ಸೆಟ್ ಆಗುತ್ತೆ ಅಂತ. ಸೊ ಇಟ್ಸ್ ಗುಡ್. ಈ ಥರ ನೀವು ಮಾಡ್ಬೋದು. ಆ್ಯಂಡ್ ನಿಮ್ಮ ಅಂದರೆ ನಿಮ್ಮ ಪೇರೆಂಟ್ಸ್ ಹೆಲ್ತ್ಗೂ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ಇಟ್ಸ್ ನಾಟ್ ಲೈಕ್ ಸ್ಪೆಸಿಫಿಕ್ ಆಗಿ ಹೇಳೋದು ಓ ಥ್ಯಾಂಕ್ ಯು ಯೂನಿವರ್ಸ್ ನಮ್ಮ ಅಪ್ಪ ಅಮ್ಮಂಗೆ BP ಶುಗರ್ ಇಲ್ಲ. ನೋ, ಇಟ್ಸ್ ನಾಟ್ ಹಂಗಲ್ಲ ಹೇಳೋದು. ಯು ಹ್ಯಾವ್ ಟು ಸೇ ಥ್ಯಾಂಕ್ ಯು ಯೂನಿವರ್ಸ್, ನಮ್ಮ ಅಪ್ಪ ಅಮ್ಮ ಆರೋಗ್ಯವಾಗಿದ್ದಾರೆ ಅಷ್ಟೇ. ಎಲ್ಲಾನು ಸೇರ್ಕೊಳ್ತಲ್ಲಿ ನೀವು ಸ್ಪೆಸಿಫಿಕ್ ಆಗಿ BP ಶುಗರು ಇನ್ನೊಂದು ಮತ್ತೊಂದು ಅಂದರೆ ಇಟ್ಸ್ ನಾಟ್ ಗುಡ್. ಅದು ಒಂದು ಹೇಳ್ಬೋದು, ಆ ಥರ ನೀವು ಹೇಳ್ಬೋದು ಹೆಲ್ತಲ್ಲಿ. ಹಂಗೆ ನಿಮಗೆ ಬೇರೆ ಏನೇನಿರುತ್ತೆ ಎಲ್ಲನೂ ಹೇಳಿ. ಜಸ್ಟ್ ನಾನು ಎಕ್ಸಾಂಪಲ್ಸ್ ಕೊಡ್ತಿದ್ದೀನಿ ಬಿಕಾಸ್ ಅಂದರೆ ನಾನು ಮಾಡಿರೋ ಥರ ನಾನು ಹೇಳ್ತಾ ಇದ್ದೀನಿ. ಮತ್ತು ವೆಲ್ತ್ಗೆ ಬಂದರೆ ಡೆಫಿನೆಟ್ಲಿ ನಮ್ಗೆಲ್ರಿಗೂ ದುಡ್ಡು ಬೇಕೇ ಬೇಕು. ಇಟ್ಸ್ ನಾಟ್ ದಟ್ ನಾನು ಅಂಬಾನಿ ಥರ ಆಗಬೇಕು, ನೋ ಐ ಆಮ್ ಆಲ್ರೆಡಿ ಅಂಬಾನಿ, ಆ ಥರ ಎಲ್ಲ ಹೇಳೋದಲ್ಲ. ಹಂಗಂತ ಅದು ಓವರ್ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಆಗೋದು ಇಲ್ಲ. ಯು ನೋ ಯುವರ್ ಕೆಪಾಸಿಟಿ. ಅಂದರೆ ನಿಮಗೆ 100 kg ಲಿಫ್ಟ್ ಮಾಡೋಕ್ಕಾಗತ್ತಾ, 50 kg ಲಿಫ್ಟ್ ಮಾಡೋಕ್ಕಾಗತ್ತಾ, ನೋ. ಆ್ಯಂಡ್ ಯು ಕಾಂಟ್ ಮ್ಯಾನಿಫೆಸ್ಟ್ 1000 kg ನಾನು ಬಿಲ್ಡ್ ಮಾಡಿದ್ದೀನಿ ಅಂತ. ನೋ, ನಿಮಗೆ ಗೊತ್ತು ನಿಮ್ಮ ಕೆಪಾಸಿಟಿ ಅಂದಮೇಲೆ ಯೂನಿವರ್ಸ್ಗೂ ಗೊತ್ತು ನಿಮ್ಮ ಕೆಪಾಸಿಟಿ. ಸೊ ಇವಾಗ ನಾಳೆ ನಿಮ್ಗೊಂದು 100 ಕೋಟಿ ಬರ್ತಾ ಇದೆ ನಿಮ್ಮ ಅಕೌಂಟ್ಗೆ ಅಂತಂದರೆ ನಿಮಗೆ ಮೇಂಟೈನ್ ಮಾಡೋ ಶಕ್ತಿ ಇದೆಯಾ ಇಲ್ವಾ ಅಂತಲೂ ಗೊತ್ತು. ಸೊ ಅದು ಆ ಥರ ಎಲ್ಲ ಡಬ್ಬಾ ಥರ ಒಂಥರ ಚೈಲ್ಡ್ ಥರ ಎಲ್ಲ ಮ್ಯಾನಿಫೆಸ್ಟೇಷನ್ ಮಾಡೋದಲ್ಲ ಸುಮ್ಮನೆ. ಬಿಕಾಸ್ ಇದು ರಾಂಗ್ ಆಗಿಬಿಡುತ್ತೆ, ಐ ಆಮ್ ಟೆಲಿಂಗ್ ಯು. ಸುಮ್ಮನೆ ಏನೋ ಚೈಲ್ಡ್ ಥರ ಹೋಗ್ಬಿಟ್ಟು ಹಿಂಗೆಲ್ಲ ಮಾಡಿದ್ರೆ ರಾಂಗ್ ಆಗುತ್ತೆ ಪಕ್ಕ. ಸೊ ವೆಲ್ತಲ್ಲಿ ನೀವು ಓಕೆ ಐ ಹ್ಯಾವ್ ಅ ಗುಡ್ ಅಮೌಂಟ್ ಇನ್ ಮೈ ಬ್ಯಾಂಕ್. ಅಂದರೆ ನನ್ನ ನೆಸೆಸರಿಗೆ ಐ ಹ್ಯಾವ್, ನನ್ನ ಕಮಿಟ್ಮೆಂಟ್ಸಿಗೆ ಐ ಹ್ಯಾವ್, ಸಮ್ ಹೌ ಐ ಆಮ್ ಗೆಟಿಂಗ್ ಅಮೌಂಟ್ ಇನ್ ಮೈ ಬ್ಯಾಂಕ್ ಅಷ್ಟೇ. ಐ ಹ್ಯಾವ್ ಮಿನಿಮಲ್ ಅಮೌಂಟ್. ಅಗೇನ್ ನನಗೆ ಎಷ್ಟು ನೆಸೆಸರಿ ಇದೆ ಅಷ್ಟು ಅಮೌಂಟ್ ನನ್ನ ಬ್ಯಾಂಕಲ್ಲಿದೆ. ಥ್ಯಾಂಕ್ ಯು ಫಾರ್ ದ್ಯಾಟ್. ಥ್ಯಾಂಕ್ ಯು ಫಾರ್ ಕೀಪಿಂಗ್ ಮೀ ಸೊ ವೆಲ್ತಿ ಇನ್ ಮೈ ಲೈಫ್. ಆರ್ ಅನ್ಎಕ್ಸ್ಪೆಕ್ಟೆಡ್ ಅಮೌಂಟ್ ಬಂದಿದೆ ಅಂತ ಮ್ಯಾನಿಫೆಸ್ಟ್ ಮಾಡ್ಬೋದು. ಆ್ಯಂಡ್ ಇವಾಗೇನೋ ಒಂದು ಪ್ರಾಜೆಕ್ಟ್ ಇದೆ, ಯು ಆರ್ ಎಕ್ಸ್ಪೆಕ್ಟಿಂಗ್ ಸಮ್ 20,000 ಇನ್ ದ್ಯಾಟ್ ಆ್ಯಂಡ್ ಯು ಕ್ಯಾನ್ ಮ್ಯಾನಿಫೆಸ್ಟ್ ಥ್ಯಾಂಕ್ ಯು ಯೂನಿವರ್ಸ್ ಫ್ರಮ್ ದಿಸ್ ಪ್ರಾಜೆಕ್ಟ್ ಐ ಗಾಟ್ 40,000 ಅಂತ ಮ್ಯಾನಿಫೆಸ್ಟ್ ಮಾಡ್ಬೋದು. ಸಮಟೈಮ್ಸ್ ಇಟ್ ಹ್ಯಾಪನ್ಸ್. ಐ ಆಮ್ ನಾಟ್ ಟೆಲಿಂಗ್ 100% ಇದಾಗತ್ತೆ ಅಂತ, ಬಟ್ ಇಟ್ ವರ್ಕ್ಸ್. ಓಕೆನಾ? ಸೊ ಈ ಥರ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು. ರಿಲೇಷನ್ಶಿಪ್ಪಲ್ಲಿ ಯು ಕಾಂಟ್ ಮ್ಯಾನಿಫೆಸ್ಟ್ ಇದೇ ಪರ್ಸನ್ ಬೇಕು ಅಂತ. ಅಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋ ಪ್ರಕಾರ ನಂಗೆ ಇವಳೇ ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡೋದಲ್ಲ. ಓಕೆ, ಶೀ ಈಸ್ ಮೈ ವೈಫ್, ಹೀ ಈಸ್ ಮೈ ಹಸ್ಬೆಂಡ್ ಅಂತ ಮ್ಯಾನಿಫೆಸ್ಟ್ ಮಾಡೋದಲ್ಲ. ಒಂದು ಕ್ಯಾರೆಕ್ಟರ್ ಇಷ್ಟ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಮೂವೀಸಲ್ಲಿ ಯಾರೋ ಹೀರೋಯಿನ್ ಇಷ್ಟ ಆಗಿರ್ತಾರೆ, ಅವ್ರನ್ನ ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಡೆಸ್ಟಿನಿ ನಿಮಗೆ ಮದುವೆ ಮಾಡಿಸುತ್ತಾ? ನೋ, ಇಟ್ ಈಸ್ ನಾಟ್ ಪಾಸಿಬಲ್ ಅಲ್ಲ. ಸ್ವಲ್ಪ ಸೆನ್ಸ್ ಇರಬೇಕು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೂ. ಓಕೆ, ನನಗಿವಾಗ ರಮ್ಯಾ ಹೀರೋಯಿನ್ ಇಷ್ಟ, ಅವ್ರ ಕ್ಯಾರೆಕ್ಟರ್ಸ್ ಇಷ್ಟ ನನಗೆ. ಸೊ ಅದೇ ಕ್ಯಾರೆಕ್ಟರ್ಸ್ ನಾನು ಮ್ಯಾನಿಫೆಸ್ಟ್ ಮಾಡಬೇಕೇ ಹೊರತು ಅವ್ರನ್ನೇ ಆ ಪರ್ಸನ್ನೇ ಮ್ಯಾನಿಫೆಸ್ಟ್ ಮಾಡೋದಲ್ಲ. ಓಕೆ, ನಂಗೆ ಈ ಥರ ಫಾರ್ ಎಕ್ಸಾಂಪಲ್ ಐ ಟೆಲ್ ಯು ಅ ಬೆಸ್ಟ್ ಎಕ್ಸಾಂಪಲ್. ನಾನು 8th ಸ್ಟ್ಯಾಂಡರ್ಡಿಂದ ಐ ಯೂಸ್ ಟು ಇಮ್ಯಾಜಿನ್ ಮೈ ಲೈಫ್ ಆಸ್ ಅ ಅಮೃತಧಾರೆ. ಅಂದರೆ ಅಮೃತಧಾರೆ ಥರ ನನ್ನ ಲೈಫ್ ಇರಲಿ, ಆ ಥರ ಗಂಡ ಸಿಗಲಿ, ಆ ಥರ ಕೇರ್ ಮಾಡೋರು ಸಿಗಲಿ,
ಅದೇ ತರ ಮ್ಯಾನಿಫೆಸ್ಟ್ ಅಂದ್ರೆ ನಾನು ಅನ್ಕೊಂತಾನೆ ಇದ್ದೆ ಅದೇ ತರ. ನನ್ನ ಇಮ್ಯಾಜಿನೇಷನ್ ಅಲ್ಲಿ ನನ್ನ ಮದ್ವೆ ಲೈಫ್ ಹೆಂಗಿದೆ ಅಂತಂದ್ರೆ ಅಮೃತಧಾರೆ ತರಾನೇ ನನ್ಗಿದ್ದಿದ್ದು. ಬಟ್ ನಾನು ಒಂದು 20 years ಬಂದಾಗ ಒಂದು ಲವ್ ಅಂತ ಆದಾಗ ಹಿ ವಾಸ್ ನಾಟ್ ದಟ್ ಪರ್ಸನ್. ಬಟ್ ಸ್ಟಿಲ್ ನಾನು ದೇವ್ರ ಹತ್ರ ಕೇಳ್ಕೊತಿದ್ದೆ ಎಸ್ 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 ಅಂತ. ಬಟ್ ಆಲ್ರೆಡಿ ನಾನು ಅದನ್ನ ಇಮ್ಯಾಜಿನೇಷನ್ ಅಲ್ಲಿ ಬೇರೆನೆ ಕೊಟ್ಬಿಟ್ಟಿದ್ದೀನಿ ಯೂನಿವರ್ಸ್ಗೆ, ಅಂದ್ರೆ ನನ್ನ ಲೈಫ್ ಹಿಂಗಿರ್ಬೇಕು ಅಂತ. ಬಟ್ ಆ ಪರ್ಸನ್ ಅದಕ್ಕೆ ಸೂಟಬಲ್ ಅಲ್ಲ. ಸೊ ಯೂನಿವರ್ಸಿಗೆ ಗೊತ್ತು ನಿಮ್ಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅಂತ. ಇವಾಗ ನೀವು ಮ್ಯಾನಿಫೆಸ್ಟ್ ಮಾಡ್ಬೇಕಾದ್ರೆ ನಂಗೆ ಇದೇ ಕಾರ್ ಬೇಕು ನಂಗೆ BMW ಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತೀರಾ. ಹೂ ನೋಸ್ ನಿಮ್ಗೆ ಅದಕ್ಕಿಂತ ಹೈ ಲೆವೆಲ್ ಕಾರೇ ಕೊಡ್ಬೋದೇನೋ ಅಲ್ವಾ. ಸೊ ಸ್ಪೆಸಿಫಿಕ್ ಆಗಿ ಮ್ಯಾನಿಫೆಸ್ಟ್ ಮಾಡಬೇಡಿ, ನಾನು ಅದನ್ನೇ ಹೇಳ್ತಾ ಇರೋದು. ಒಂದೊಂದು ವಿಷಯದಲ್ಲಿ ನಿಮ್ಗೆ ಹ್ಯಾಪಿನೆಸ್ ಬೇಕು. ಇವಾಗ ಒಬ್ಬೊಬ್ರು ಕೇಳ್ತಾರೆ ನಂಗೆ iPhone 15 ಕೊಟ್ರೆ ನಂಗೆ ಹ್ಯಾಪಿನ. ಹೂ ನೋಸ್ iPhone 15 ಅಲ್ಲಿ ನಿಮ್ಗೆ ಹ್ಯಾಪಿನೆಸ್ ಸಿಗುತ್ತೆ ಅಂತ. ಸೊ ಯೂನಿವರ್ಸ್ ನೋಸ್ ನಿಮ್ಗೆ ಏನ್ ಕೊಟ್ರೆ ನೀವು ಹ್ಯಾಪಿಯಾಗಿರ್ತೀರಾ. ಜಸ್ಟ್ ಯು ಹ್ಯಾವ್ ಟು ಮ್ಯಾನಿಫೆಸ್ಟ್ ಐ ವಾಂಟ್ ಟು ಬಿ ಹ್ಯಾಪಿ ಅಷ್ಟೇ. ನಿಮಗ್ ಗೊತ್ತಿಲ್ಲ ಇರ್ಬೋದು ನೀವ್ ಯಾವ್ದ್ರಲ್ಲಿ ಹ್ಯಾಪಿ ಆಗಿರ್ತೀರಾ, ಯಾವ್ದ್ರಲ್ಲಿ ಖುಷಿ ಇರ್ತೀರಾ ಅಂತ. ಬಟ್ ಯೂನಿವರ್ಸಿಗೆ ಗೊತ್ತು ನೀವ್ ಎಷ್ಟು ಖುಷಿಯಾಗಿರ್ತೀರಾ ಯಾವ್ದನ್ ಕೊಟ್ರೆ ಅಂತ. ಸೊ ಹಂಗಿದ್ದಾಗ ಡೋಂಟ್ ಮ್ಯಾನಿಫೆಸ್ಟ್ ಇನ್ ಸ್ಪೆಸಿಫಿಕ್, ಅಂದ್ರೆ ಇದೇ ಬೇಕು ಅಂದ್ರೆ. ನಾನು ಹೇಳ್ತಾ ಇರೋದು ಕೆಲವೊಂದು ಸ್ಪೆಸಿಫಿಕ್ ಆಗಿ ಮ್ಯಾನಿಫೆಸ್ಟ್ ಮಾಡಬೇಡಿ. ನಾ ಹೇಳ್ದೆ ನನ್ನ ಮದ್ವೆ ವಿಷಯದಲ್ಲಿ ಹುಡುಗನ್ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಬೇಡಿ, ಕ್ಯಾರೆಕ್ಟರ್ಸ್ ಇನ್ ಮಾಡಿ. ನನಗೆ ಫೋನ್ ಬೇಕು, ಒಂದ್ ಒಳ್ಳೆ ಫೋನ್ ಬೇಕು, ಈ ತರ ಮ್ಯಾನಿಫೆಸ್ಟ್ ಮಾಡಿ. ಎಸ್ ಅಂದ್ರೆ ಬೇಕು ಅನ್ನೋದಲ್ಲ. ಆಸ್ ಐ ಸೆಡ್ ಆಲ್ರೆಡಿ ಇದೆ ನನ್ನ ಹತ್ರ, ನಂಗೆ ಒಳ್ಳೆ ಫೋನ್ ನನ್ನ ಹತ್ರ ಇದೆ, ಒಳ್ಳೆ ಮನೆ ಇದೆ, ದಟ್ಸ್ ಆಲ್. ಸ್ಪೆಸಿಫಿಕ್ ಆಗಿ ಹೇಳಕ್ ಹೋಗ್ಬೇಡಿ. ಮ್ಯಾನಿಫೆಸ್ಟ್ ಮಾಡೋವಾಗ ನಿಮ್ಗೆ ಆ ವೈಬ್ ಗೊತ್ತಾಗತ್ತೆ, ಫ್ರೀಕ್ವೆನ್ಸಿ ಗೊತ್ತಾಗತ್ತೆ. ದಿಸ್ ಇಸ್ ಕಾಲ್ಡ್ ಲಾ ಆಫ್ ಅಟ್ರಾಕ್ಷನ್ ಅಂತ ಕೂಡ ಹೇಳ್ತಾರೆ. ಫ್ರೀಕ್ವೆನ್ಸಿ ನಿಮಗೆ ಗೊತ್ತಾಗ್ಬಿಡತ್ತೆ. ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಹಂಗೆ ಆ ತರ ವೈಬ್ ಇದ್ರೆ ಅನ್ನೋನ್ ಪರ್ಸನ್ ಸ್ಟ್ರೇಂಜರ್ಸ್ ಬಂದು ಅವ್ರ ಲೈಫ್ ಬಗ್ಗೆ ಹೇಳ್ತಾರೆ. ಅಂಡ್ ನಿಮ್ಗೆ ತುಂಬಾ ಸೈನ್ಸ್ಗಳು ಸಿಗತ್ತೆ ಲೈಫಲ್ಲಿ, ಇದಾಗತ್ತೆ ಇದಾಗಲ್ಲ ಅಂತೆಲ್ಲ. ಸೊ ಅದ್ ನನಗೆ ಈಗ ರೀಸೆಂಟ್ ಆಗಿ ಆ ತರ ಎಲ್ಲ ಆಗ್ತಾ ಇದೆ, ನಂಗೆ ಸೈನ್ಗಳು ಸಿಗುತ್ತೆ. ಬಟ್ ಅದನ್ನ ನಾನು ತುಂಬಾ ಸೀರಿಯಸ್ ಆಗಿ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಂಡ್ ಅದು ಸುಳ್ಳಲ್ಲ, ಏನು ಅಂದ್ರೆ ನಿಮ್ ಜೊತೆ ಇರೋರು ದೇ ಆರ್ ನಾಟ್ ಗುಡ್ ಟು ಯು ಅಂತಂದ್ರೆ ಇಟ್ ವಿಲ್ ಗಿವ್ ಯು ಅ ಸೈನ್. ಅಂಡ್ ನಿಮ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗಲ್ಲ. ಅಂಡ್ ಐ ಆಮ್ ನಾಟ್ ಸೇಯಿಂಗ್ ದೇ ಆರ್ ನೆಗೆಟಿವ್, ಬಟ್ ದೇ ಆರ್ ನಾಟ್ ಮ್ಯಾಚಿಂಗ್ ಯುವರ್ ಫ್ರೀಕ್ವೆನ್ಸಿ. ನಿಮ್ ಫ್ರೀಕ್ವೆನ್ಸಿಗೆ ಮ್ಯಾಚ್ ಆಗಲ್ಲ ಅಂತ ಅಷ್ಟೇ. ಸೊ ಯು ಹ್ಯಾವ್ ಟು ಗೆಟ್ ರಿಡ್ ಆಫ್ ದೆಮ್. ಬಿಕಾಸ್ ಆ ಎನರ್ಜಿ ಏನಾಗುತ್ತೆ ಅಂದ್ರೆ, ನೀವು ತುಂಬಾ ಅಂದ್ರೆ ಈ ತರದೆಲ್ಲ ಪ್ರಾಕ್ಟೀಸ್ ಮಾಡಿದಾಗ, ಈ ತರದ್ದೆಲ್ಲ ನಿಮ್ ಮೈಂಡ್ ಅಲ್ಲಿ ಪಾಸಿಟಿವ್ ಬಂದಾಗ, ಅವರಿಂದ ನಿಮಗೆ ನೆಗೆಟಿವ್ ಬಂದ್ರೆ ನಿಮ್ ಎನರ್ಜಿ ಎಲ್ಲ ಅವ್ರಿಗೆ ಹೋಗುತ್ತೆ. ಸೊ ಯು ಹ್ಯಾವ್ ಟು ಗಿವ್ ಯೂನಿವರ್ಸ್ ಓನ್ಲಿ ಅ ಪಾಸಿಟಿವ್ ಎನರ್ಜಿ. ಹಂಗಂತ ನಾನು ಏನ್ ನೆಗೆಟಿವ್ ಯೋಚನೆ ಮಾಡ್ತಿಲ್ಲ ಅಂತಲ್ಲ, ಡೆಫಿನೆಟ್ಲಿ ನಂಗೂ ನೆಗೆಟಿವ್ ಬರುತ್ತೆ, ಬಟ್ ಮುಂಚೆ ಅಷ್ಟು ಮಾಡಲ್ಲ. ಆ ಮೂಮೆಂಟ್ ಅನ್ಸುತ್ತೆ, ಆಮೇಲೆ ನಾನು ತುಂಬಾ ಬೇಗ ಓವರ್ಕಮ್ ಮಾಡ್ತೀನಿ ಅದರಿಂದ. ಇಟ್ ಈಸ್ ಅ ಸೈನ್ ದಟ್ ಅವ್ರು ಯಾರು ಇರಬಾರ್ದು ಯಾರು ಇರಬೇಕು ಅನ್ನೋದು. ಅಂಡ್ ಐ ವಿಲ್ ಟೇಕ್ ಇಟ್ ವೆರಿ ಸೀರಿಯಸ್ಲಿ.